ಹರಿ ಓಂ ಸ್ನೇಹಿತರೆ, ನಮಸ್ತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕೃತವಾಗಿ ಹಿಂದೂಗಳ ಮೇಲಿನ ದ್ವೇಷವನ್ನು ತನ್ನ ಅಧಿವೇಶನದಲ್ಲೇ ಸಾಬೀತುಪಡಿಸಿದೆ. ಅದನ್ನ ಕಾನೂನು ತರೋ ಮೂಲಕ ಹಿಂದೂಗಳ ವಿರುದ್ಧ ಇದ್ದೀನಿ ನಾನು ಅನ್ನೋ ಒಂದು ಮೆಸೇಜ್ನ ಇವತ್ತು ಕರ್ನಾಟಕದಾದ್ಯಂತ ಹಾಗೆ ದೇಶಾದ್ಯಂತ ಕಾಂಗ್ರೆಸ್ ಸರ್ಕಾರ ಕೊಡಲು ಹೊರಟಿದೆ. ಯಾಕೆ ಇದು ಬರೀ ಹಿಂದೂ ವಿರೋಧಿ ಅಂತ ಹೇಳ್ತೀನಿ ಅಂದ್ರೆ, ಹಿಂದೂಗಳಿಗೆ ಮಾತಾಡಕ್ಕೆ ಅಂತ ಇರೋ ಒಂದೇ ಒಂದು ಅವಕಾಶ ಸೋಷಿಯಲ್ ಮೀಡಿಯಾ. ಇಲ್ಲಿ ಮಾತಾಡೋರ್ ಮೇಲೆ ಮಾತ್ರ ಕೇಸ್ ಆಗುತ್ತೆ, ಇಲ್ಲಾಂದ್ರೆ ಬೇರೆ ಕಡೆ ಮಾತಾಡೋರ್ನ ಅವ್ರು ವಿಡಿಯೋ ಮಾಡಿರಲ್ಲ, ಎಲ್ಲೂ ಇದು ಸಿಗಲ್ಲ ಅವ್ರಿಗೆ. ಹಿಂದೂಗಳು ಮಾತಾಡಕ್ಕಿರೋ ಒಂದೇ ಒಂದು ಜಾಗದಲ್ಲಿ ಇವರು ದ್ವೇಷ ಭಾಷಣ ಅಂತ ತಡಿತೀನಿ ಅಂದ್ರೆ, ಬೇರೆ ಸಮಾಜದವ್ರನ್ನ ಎಲ್ಲಿ ತಡಿತೀರಿ ನೀವು? ಬೇರೆ ಸಮಾಜದವ್ರು ಮಾತಾಡ್ತಾರೆ, ಅದ್ರದ್ದೆಲ್ಲ ವಿಡಿಯೋ ಇರುತ್ತಾ ನಿಮ್ಮ ಹತ್ರ? ಹಂಗಾದ್ರೆ ಪ್ರತಿಯೊಬ್ರು ಮಾತಾಡ್ಬೇಕಾದ್ರೂ ನೀವು ವಿಡಿಯೋ ಮಾಡಬೇಕು, ಪ್ರತಿ ಒಂದ್ ಕಡೆನೂ ಕ್ಯಾಮ್ರಾ ಇಡ್ಬೇಕು ನೀವು. ಹಿಂದೂಗಳು ಬಂದು ಮಾತಾಡೋರು 10-12 ಜನ ಹಿಂದೂ ಸಮಾಜ ಜಾಗೃತಿ ಆಗ್ತಿದೆ ಅನ್ನೋ ಕಾರಣಕ್ಕೇನೆ ಈ ಬಿಲ್ ತಂದವ್ರೆ. 2.5 ವರ್ಷದಲ್ಲಿ ನೀವೇನ್ ಮಾಡಿದಿರಿ ಅದನ್ನ ಮುಚ್ಚಾಕಕ್ಕೆ, ಅದ್ರ ಮುಂದೆ ಇಡಕ್ಕೆ ಏನೇನು ಹೊರಟಿದ್ರು ಮಾತಾಡ್ತಾ ಇರೋರು 10-12 ಜನ ಬಾಯಿ ಮುಚ್ಚಿಸ್ಬೇಕು ಹಿಂದೂ ಹೋರಾಟಗಾರರು ಅನ್ನೋ ಕಾರಣಕ್ಕೇನೆ ನೀವು ಈ ಬಿಲ್ ತಂದಿದ್ದೀರಿ. ಬೇರೆಯವ್ರಿಗೆ ಎಲ್ಲಾರ್ಗೂ ಜಾಗ ಇದೆ ಮಾತಾಡಕ್ಕೆ, ಆದ್ರೆ ಹಿಂದೂಗಳಿಗಿರೋದು ಎಲ್ಲೂ ಜಾಗ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳಿಗೆ ಯಾವ್ದಾದ್ರು ಒಂದು ಜಾಗ ಇದೆಯಾ? ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಒಂದು ಸಭೆ ಸಮಾರಂಭ ಮಾಡ್ತೀವಿ, ನಮ್ಮ ಸಮಾಜನ ಜಾಗೃತಗೊಳಿಸ್ತೀವಿ ಅನ್ನಕ್ಕೆ ಯಾವ್ದಾದ್ರು ಒಂದು ಜಾಗ ಇದ್ರೆ ಹೇಳಿ ನೋಡೋಣ. ದೇವಸ್ಥಾನಗಳು ಮುಜರಾಯಿ ಸರ್ಕಾರ ಅಂಡರ್ ಬರುತ್ತೆ ಅಂತ ಹೇಳ್ತೀರಿ. ಹೋಗಿ ನಮ್ಮ ದೇವಾಲಯ ಅಲ್ಲಿ ಕುತ್ಕೊಂಡು ನಾವು ಮಾತಾಡಂಗಿಲ್ಲ, ಅಲ್ಲಿ ಸಭೆ ಸಮಾರಂಭ ಮಾಡಂಗಿಲ್ಲ. ರಸ್ತೆಯಲ್ಲಿ ನಾವು ಒಂದು ಸಂಘಟನೆಯಿಂದ ನಾವು ಹೋಗ್ಬೇಕು ಅಂದ್ರೆ, ಪೆರೇಡ್ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ಬೇಕು. ರಸ್ತೆ ನಿಮ್ಮೋದು, ದೇವಸ್ಥಾನ ನಿಮ್ದು, ಜಾಗಗಳು ನಿಮ್ದು, ಸರ್ಕಾರ ನಿಮ್ದು, ಅಧಿಕಾರಿಗಳು ನಿಮ್ಮವರು. ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡ್ಕೋತಾ ಇದೀರಿ. ಇವತ್ತು ಯಾರು ಮಾತಾಡಂಗೆ ಇಲ್ಲ, ಅವ್ರ ಮೇಲೆ ಕೇಸು. ಅದನ್ನ ಇವತ್ತು ಅಧಿಕೃತಗೊಳಿಸಿದಿರಿ. ನಾವು ಯಾರೇ ಮಾತಾಡಿದ್ರು ಕೇಸ್ ಹಾಕ್ಬೋದು, 2 ವರ್ಷ ಜೈಲು ಕಳಿಸ್ಬೋದು ಅನ್ನೋ ಒಂದು ಅಧಿಕೃತವಾಗಿ ಇವತ್ತು ಓಕೆ ಕೊಟ್ಟಿದ್ದೀರಿ. ಇದು 100% ಹಿಂದೂ ವಿರೋಧಿ ಬಿಲ್ ಇದು. ನಾನು ಇವತ್ತಿಂದ ನೀವು ಯಾವತ್ತು ಅಧಿಕೃತಗೊಳಿಸಿದಿರೋ ಇವತ್ತಿಂದ ನೆಕ್ಸ್ಟ್ 1 ವರ್ಷಕ್ಕೆ ನಾನು RTI ಹಾಕ್ತೀನಿ, ಎಷ್ಟು ಜನದ ಮೇಲೆ ನೀವು ಕೇಸ್ ಹಾಕಿದ್ದೀರಿ, ಅದರಲ್ಲಿ ಹಿಂದೂಗಳೆಷ್ಟು, ಬೇರೆ ಧರ್ಮದವ್ರು ಎಷ್ಟು ಅಂತ ನೀವು ತೋರಿಸಿ. ಬೇರೆ ಧರ್ಮದವ್ರ ಮೇಲೆ ಇಷ್ಟು ಜನದ ಮೇಲೆ ಕೇಸ್ ಹಾಕಿದೀವಿ ಅಂತ ಅದಷ್ಟು ಜನದ ಪಟ್ಟಿ ನಾನು ಇಟ್ಕೊಂಡಿರ್ತೀನಿ. ಇದು 100% ಹಿಂದೂ ವಿರೋಧಿ ಬಿಲ್ಲು. ನೀವೇನೇ ಹೇಳಿದ್ರು, ನಾವೇನೇ ಬಡ್ಕೊಂಡ್ರು ಸರ್ಕಾರದ ಕಿವಿಗೆ ಕೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಕಿವಿಗೆ ಹಿಂದೂಗಳು ಬಡ್ಕೊಳ್ಳೋ ವಿಚಾರ ಕೇಳಲ್ಲ. ವಿರೋಧ ಪಕ್ಷನ ಅವ್ರ ಲೆಕ್ಕಕ್ಕೂ ಇಟ್ಕೊಂಡಿಲ್ಲ. ನೀವು ಅವ್ರ ಕಿವಿಗೆ ಬೀಳ್ಬೇಕು ಅಂದ್ರೆ, ನಾವು ಮಾತು ಅವ್ರಿಗೆ ತಲುಪಬೇಕು ಅಂದ್ರೆ ನಾವು ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕು. ಯಾವ ರೀತಿ ಮುಟ್ಟಿಸ್ತೀರಿ? ಹಿಂದೂ ಸಮಾಜ ಒಂದಾಗಬೇಕು. ಒಂದಾಗಿ ನಾನೊಬ್ಬ ಮಾತಾಡೋದೇ ಬೇರೆ, ನಾವಿಷ್ಟು ಜನ ಮಾತಾಡೋದೇ ಬೇರೆ. ನಾವಿಷ್ಟು ಜನ ಒಂದಾದ್ರೆ ಅವ್ರಿಗೆ ಒಂದು ಭಯ ಬರುತ್ತೆ. ಇನ್ನೊಂದು, ಹಿಂದೂಗಳು ಏನ್ ಮಾಡ್ಬೋದು, ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶುಕ್ರವಾರ ಬಂತು ಅಂದ್ರೆ ಬೆಟ್ಟಕ್ಕೆ ಹೋಗ್ತೀರಿ, ಆಷಾಢ ಬಂತು ಅಂದ್ರೆ 2,000 ರೂಪಾಯಿ ಟಿಕೆಟು, ಹೋಗ್ಬಿಟ್ಟು ಸುಬ್ರಹ್ಮಣ್ಯದಲ್ಲಿ 2,000, 5,000, 25,000 ರೂಪಾಯಿ ಟಿಕೆಟು, ತಟ್ಟೆಗಾಗೋ ಕಾಸು ಅರ್ಚಕರಿಗಂತೆ. ನೀವು ಉಂಡಿಗೆ ಹಾಕೋದು ದೇವ್ರಿಗೆ ಕೊಟ್ಬಿಡ್ತಾರಂತ ಇವ್ರು ತಗೊಂಡೋಗಿ, ಸರ್ಕಾರದವ್ರು ಅಲ್ಲೇ ಬರ್ಸಿದ್ದಾರೆ ಬೋರ್ಡ್ನ. ಆ ರೀತಿ ಯಾರು ಭಾವಿಸ್ಬೇಡಿ. ಒಂದೇ ₹1 ಇನ್ಮೇಲೆ ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗಾಗ್ಲಿ ಎಲ್ಗಾಗ್ಲಿ ₹1 ಹಾಕ್ಬೇಡಿ. ಇವತ್ತು ನಮ್ಮ ಹಿಂದೂಗಳಿಗೆ ಒಂದು ಜಾಗ ಬೇಕಾಗಿದೆ. ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಒಂದು ಜಾಗ ಇಲ್ಲ, ಒಂದು ಜಾಗ ಮಾಡ್ಕೊಳ್ಳೋಣ, ಹಾಕಿ. ಯಾವ್ದಾದ್ರು ಒಂದು ಎಕರೆ ತಗೊಂಡು ಅಲ್ಲಿ ಸಭೆ ಸಮಾರಂಭ ಸೇರೋಣ. ನಾವು ಯಾಕೆ ರೋಡಲ್ಲಿ ಮಾಡಬೇಕು? ಯಾಕೆ ನಾವು ಪರ್ಮಿಷನ್ ತಗೋಬೇಕು? ಬೇರೆ ಯಾರಿಗೂ ಇಲ್ದನೇ ಇರೋ ಕಟ್ಟುಪಾಡು ಹಿಂದೂಗಳಿಗೆ ಮಾತ್ರ ಯಾಕೆ? DJ ಹಾಕಿದ್ರೆ 10 ಗಂಟೆ ಮೇಲೆ ಬಂದು ಕೇಸ್ ಹಾಕ್ತೀರಿ, 6 ಗಂಟೆ ಮೇಲೆ ಮೈಕ್ ಹಾಕಂಗಿಲ್ಲ, 5:15 ಹಾಕಿದ್ರು ನೀವು ಅವ್ರನ್ನು ಕೇಳಲ್ಲ. ನಮ್ಮಂದ್ ಮಾತ್ರ DJನು ಕಿತ್ಕೋತೀರಿ, ಪರ್ಮಿಷನ್ ಬೇಕು, ಪರ್ಮಿಷನ್ ಕೂಡ ಕ್ಯಾಟ್ ಆಡಿಸ್ತೀರಿ. ಅದು ಹನುಮ ಜಯಂತಿಲಿ ಒಂದು ಪರ್ಮಿಷನ್ ತಗೊಳಕ್ ಮೈಸೂರಲ್ಲಿ DJ ಗಾಡಿಲೇ 2 ಕೂತವ್ರೆ ಮಫ್ತಿಲಿ ಪೊಲೀಸ್ನವರು. ಅವ್ರು ಹೇಳಿದ್ದು ಆಜ್ಞೆ ಹಾಕ್ಬೇಕಂತೆ. ನಾವು ಎಲ್ಲಿಗೆ ಬಂತು ನಮ್ಮ ಸಮಾಜ? ಕರ್ನಾಟಕದಲ್ಲಂತೂ ಹಿಂದೂಗಳು ಬದುಕದೇ ಕಷ್ಟ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲೆಲ್ಲಿ ಎಡಚರರಿದ್ದಾರೋ, ಎಲ್ಲೆಲ್ಲಿ ಹಿಂದೂ ವಿರೋಧಿ ಸರ್ಕಾರಗಳಿದೆಯೋ ಅಲ್ಲಿ ಯಾರು ಹಿಂದೂಗಳು ಬದುಕಕ್ಕೆ ಇವತ್ತು ಕಷ್ಟ ಆಗಿದೆ. ಇವತ್ತು ಜಡ್ಜ್ನೇ ಬದುಕಕ್ಕೆ ಬಿಡ್ತಾ ಇಲ್ಲ ತಮಿಳ್ನಾಡಲ್ಲಿ. ಹೈಕೋರ್ಟ್ ಜಡ್ಜ್ಗೆ ಒಂದು ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧನೇ ಅವ್ರನ್ನ ವಜಾಗೊಳಿಸ್ಬೇಕು ಅಂತ 100ಕ್ಕೂ ಹೆಚ್ಚು ಜನ MP ಓಟ್ ಹಾಕಿರೋದು ಹಿಸ್ಟ್ರಿ. ಇದು ಒಂದು ತೀರ್ಪಿಗೆ ವಿರುದ್ಧವಾಗಿ. ಅವ್ರೇನಾದ್ರೂ ಬೇರೆ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ಅದನ್ನ ಮಾಡ್ಲಿ, ಒಂದು ತೀರ್ಪಿನ ವಿರುದ್ಧ ನೀವು ಹೋಯ್ತೀರಿ ಅಂದ್ರೆ ಇವತ್ತು ಹಿಂದೂಗಳಿಗೆ ಒಂದು ದೀಪ ಹಚ್ಚಕ್ರಿ, ದೀಪ ಹಚ್ಚಂಗಿಲ್ವಂತೆ ನಮ್ಮ ದೇವಸ್ಥಾನದಲ್ಲಿ.
ಇನ್ನು ಏನ್ ನೋಡ್ಕೊಂಡು ನಾವು ಬದುಕಬೇಕು ಇಲ್ಲಿ? ನಮ್ಗಿನ್ ಯಾವ ದೇಶನೂ ಇಲ್ಲ. 50-100 ದೇಶ ಬೇರೆಯವ್ರಿಗಿದೆ, ಅವ್ರನ್ನ ಕರ್ಕೋತಾರೆ. ಹಿಂದೂಗಳಿಗೆ ಯಾವ ದೇಶನೂ ಇಲ್ಲ. ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೊಡೋಣ ಅಂದ್ರೆ ನಮ್ ದೇಶನೇ ತುಂಡಾಗಿ ಇಷ್ಟಿದೀವಿ. ಇಲ್ಲಿಂದ ಇನ್ನೆಲ್ಗೆ ಹೋಗ್ಬೇಕು ನಾವು? ದಯವಿಟ್ಟು ಓಟ್ ಹಾಕ್ಬೇಕಾದ್ರೆ ಇಂಥ ಹಿಂದೂ ವಿರೋಧಿಗಳನ್ನ ನೆನ್ಪಲ್ಲಿಟ್ಕೊಳ್ಳಿ. 2,000 ರೂಪಾಯಿಗೋ 10,000 ರೂಪಾಯಿ ಆಸೆಗೋ ಓಟ್ ಹಾಕಿದ್ರೆ ನಿಮ್ಮ ಮಾತು ನಿಮ್ಮ ಬಾಯಿ ಬಿಡಬಾರ್ದು ಅನ್ನೋ ಆ ಮಟ್ಟಕ್ಕೆ ಬಂದಿದ್ದಾರೆ. ನಿಮ್ಮ ಬಾಯಿ ಮುಚ್ಚೋ ಮಟ್ಟಕ್ಕೆ ಕಾನೂನೇ ತಂದಿದ್ದಾರೆ. ನೀವು ಪ್ರತಿದಿನ ಪೂಜೆ ಮಾಡೋ ಗೋಹತ್ಯೆನ ಅಕ್ರಮ ಕಸಾಯಿಖಾನೆಗಳನ್ನ ಸಕ್ರಮ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಓಟ್ ಹಾಕಾದ್ಮೇಲೆ ಹೋಗ್ಬಿಟ್ಟು ಸಂಕ್ರಾಂತಿಲಿ ಗೋಪೂಜೆ ಮಾಡ್ಕೊಡ್ದು. ನೀವು ಗೋಹತ್ಯೆ ಮಾಡಿ ಅಂತ ಹೇಳಿದಾರಲ್ಲ, ನೀವು ಅವ್ರಿಗೆ ಓಟ್ ಹಾಕಿದ್ದೀರಿ ಅಂದ್ರೆ ನೀವು ಸಂಕ್ರಾಂತಿಲಿ ಹೆಂಗ್ ಪೂಜೆ ಮಾಡ್ತೀರಿ ಹಸುನ? ಇದನ್ನೆಲ್ಲ ಜಾಗೃತಿ ಆಗ್ತಿದೆ ಹಿಂದೂಗಳು ಅನ್ನೋ ಕಾರಣಕ್ಕೇನೆ ಈ ಕಾಯ್ದೆ ತಂದಿರೋದವರು. ಗೋವುಗಳ ಮಾರಣ ಹೋಮ ಆಗಬೇಕು ಕೇರಳ ಏನಾಗಿದೆ, ಅದಕ್ಕಿಂತ ಹೆಚ್ಚಾಗಬೇಕು ಕರ್ನಾಟಕ ಅನ್ನೋ ಕಾರಣಕ್ಕೆ ಅಕ್ರಮ ಕಸಾಯಿಖಾನೆಗಳನ್ನ ಸಕ್ರಮ ಮಾಡಕ್ ಕೊಟ್ಟಿದ್ದಾರೆ. ಹಿಂದೂಗಳು ಮಾತಾಡ್ತಾ ಇದ್ದಾರೆ, ಜನಗಳು ಕೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಬಾಯಿಗೆ ಬೀಗ ಹಾಕ್ಬೇಕು, ಅವ್ರನ್ನ ಜೈಲ್ಗಟ್ಟಬೇಕು. ಇಲ್ಲಾಂದ್ರೆ ಬೇರೆ ಇನ್ನೇನಪ್ಪ ಕೇಸ್ ಹುಡುಕ್ಬೇಕು ಅಂತ ಜಡ್ಜ್ಗಳು ಉಗಿದ್ ಕಳಿಸ್ತಾರಲ್ಲ ಇವ್ರಿಗೆ. ಸುಮಾರು ಸಲ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಈಗ ಅದನ್ನ ಸಕ್ರಮ ಮಾಡ್ಬಿಟ್ರು, ಕಾನೂನು ತಂದ್ರು. ಜಡ್ಜ್ಗಳೇ ಇನ್ಮೇಲೆ ಇವ್ರಿಗೆ ಶಿಕ್ಷೆ ಕೊಡ್ಬೇಕು. ಆ ರೀತಿ ಮಾಡಿದ್ರು. ನಾಚಿಕೆ ಆಗ್ಬೇಕು. ಈ ತರ ಬದುಕೋದ್ಕಿಂತ ನಿಜವಾಗ್ಲು ಇದು ಬದುಕೆ ಅಲ್ಲ. ಇದು ಒಂದಿನ ಬದುಕ್ಲಿ 2 ದಿನ ಬದುಕ್ಲಿ, ನಿಜವಾಗ್ಲು ಶಿವಾಜಿ ಮಹಾರಾಜರ ತರ ಒಂದೇ ದಿನ ಸಾಯೋದಾಗ್ಲಿ, ಈ ತರ ನರಕದಲ್ಲಿ ಬದುಕೋದ್ಕಿಂತ ಸಾಯೋದೇ ಉತ್ತಮ. ದಯವಿಟ್ಟು ಹಿಂದೂಗಳು ಜಾಗೃತರಾಗಿ ನೀವು ಓಟ್ ಹಾಕ್ಬೇಕಾದ್ರೆ ದಯವಿಟ್ಟು ನೆನೆಸ್ಕೊಳ್ಳಿ, ಯಾವ ಸರ್ಕಾರ ನೀವು ಹಾಕೋ ಬೆರಳನ್ನ ಕಟ್ಟಾಕಿದೆ ಅನ್ನೋದನ್ನ ನೆನೆಸ್ಕೊಂಡು ಓಟ್ ಹಾಕಿ. ನಿಮ್ಮ ಪೂಜೆ ಮಾಡೋ ಗೋವಿನ ಕತ್ತಿಗೆ ಕತ್ತಿ ಇಡ್ತಿದೆಯಲ್ಲ, ಆ ಸರ್ಕಾರದ ವಿರುದ್ಧ ವೋಟ್ ಮಾಡಿ. ಇನ್ಯಾವ್ದ್ರದ್ದು ಮಾಡಬೇಡಿ. ನೀವು ಅಟ್ಲೀಸ್ಟ್ ಅದೊಂದು ಸಣ್ಣ ಸಹಾಯ ಮಾಡಿ. ದೇವ್ರ ಉಂಡಿಗೆ ದುಡ್ಡು ಹಾಕ್ತಾ ಇರ್ತೀರಲ್ಲ, ನೆನೆಸ್ಕೊಳ್ಳಿ ಈ ದುಡ್ಡು ಎಲ್ಗೋಗ್ತಿದೆ. ಇವತ್ತು ನಿಮ್ ವಿರುದ್ಧನೇ ಖರ್ಚಾಗ್ತಿದೆ ಆ ದುಡ್ಡು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಜೈ ಶ್ರೀರಾಮ್.